ಸ್ಮಾರ್ಟ್ ವರ್ಕ್ ಹೇಗೆ ಮಾಡೋದು ಅಂತ ಮಹೇಶರಿಂದ ಕಲ್ತ್ಕೊಂಡೆ. ಸಖತ್ ಚೂಸಿಯಾಗಿ ಬೇಗ ಬೇಗ ಹೇಗೆ ಕೆಲಸ ಮಾಡಬೇಕು ಅಂತ. ದಿಲೀಪ್ ಅವರು ಅಂದರೆ ಒಂದು ರೀತಿ ರಗಡ್, ಪಕ್ಕ ಕೆಲಸ ಮಾಡಬೇಕಾದ್ರೆ ಇಡೀ ಕೆಲಸ ಮುಗಿಸ್ಲೇಬೇಕು, ಹೆಂಗನ ಆಗಲಿ ಪಕ್ಕ ಟೈಮ್ ಅಂದರೆ ಟೈಮ್ ಮುಗಿಸ್ಬೇಕು. ಆ ರೀತಿಯ ಇಬ್ಬರು ನನ್ನ ಸೀನಿಯರ್ಸ್ ಇಬ್ಬರು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ತುಂಬ ಖುಷಿ ಇದೆ. ಇವತ್ತು ನಮ್ಮ ಟೀಮ್ ಜಾಯ್ನ್ ಆಗಿದ್ದಾರೆ. ಮಹೇಶ್ ಸರ್ ಅವರು ದಿಲೀಪ್ ಸರ್ಗಿಂತ ಮುಂಚೆ ನೀವು ಬಂದಿದ್ದಲ್ವಾ ಇಲ್ಲಿಗೆ ಸೊ ನೀವು ಇಲ್ಲಿಗೆ ಸೀನಿಯರ್ ಅವರು. ಸೊ ನಮ್ಮ ಕಂಟೆಂಟ್ ಎಡಿಟರು ಅಂದರೆ ಪ್ರೋಗ್ರಾಮು ಮತ್ತು ಸ್ಪೆಷಲ್ಸ್ ಏನಿದ್ದಾವೆ ಅದರ ಉಸ್ತುವಾರಿ ಮಹೇಶ್ ಸರ್ ವಹಿಸ್ಕೊಂಡಿದ್ದಾರೆ. ಸೊ ಹೆಂಗನ್ ಸರ್ ನಿಮಗೆ? ನೀವು ಶಿವಸಾಮ್ ಸರ್ ನಿಮ್ಗೆ ಹೊಸಬ್ರಲ್ಲ, ನನಗಿಂತೂ ಮೊದಲ ಪರಿಚಯ ನಿಮಗೆ ಹೈದರಾಬಾದಲ್ಲಿ. ನಂದು ಮೀಡಿಯಾ ಜರ್ನಿ 20 ಇಯರ್ಸ್ ಅಂತ ಬಂದರೆ ಆ 20 ಇಯರ್ಸಲ್ಲೂ ಶಿವಸ್ವಾಮಿ ಇದ್ದಾರೆ. ಅಂದರೆ ಅವ್ರ ಜೊತೆ ಮಧ್ಯದಲ್ಲಿ ಒಂದು ವರ್ಷ ಕೆಲಸ ಮಾಡಿಲ್ಲ, ಒಂದು ಕೆಲವು ವರ್ಷಗಳು. ಬಟ್ ಶಿವಸ್ವಾಮಿ ಜೊತೆಲಿ ಇದ್ದೇ ಇದ್ದೀವಿ. ಅವರು ಬೇರೆ ಬೇರೆ ಇದರಲ್ಲೂ ಕೂಡ ಕೆಲಸದ ಬಗ್ಗೆ ಗೊತ್ತಾಗ್ತಾ ಇತ್ತು. ಅವರು ಸಿಕ್ಕಿದಾಗೆಲ್ಲ ಶೇರ್ ಮಾಡೋರು. ಗ್ಯಾರಂಟಿ ನ್ಯೂಸ್ ಬಗ್ಗೆ ಆ್ಯಕ್ಚುಲಿ ಲಾಂಚ್ ಆಗೋದಕ್ಕೆ ಒಂದೂವರೆ ತಿಂಗಳು ಮುಂಚೆ ಒಂದು ಸಲ ಸಿಕ್ಕಿದ್ದಾಗ ಹೇಳಿದರು, ಮಾಡ್ತಾಯಿದ್ದೆ ಹಿಂಗೆ ಇದನ್ನು ಗುಡ್ ಲಕ್ ಅಂತ ಹೇಳಿದ್ದೆ. ಅದಾದಮೇಲೆ ಮತ್ತೆ ಗ್ಯಾರಂಟಿ ನ್ಯೂಸಿಗೆ ಬಂದೆ. ನನಗೆ ಗ್ಯಾರಂಟಿ ನ್ಯೂಸ್ ವಸ್ತು ಏನಂತಂದರೆ ಶಿವಸ್ವಾಮಿ ಸರ್ ಎಡಿಟ್ರಾಗಿ ನೋಡ್ತಾ ಇರೋದು. ಅವ್ರನ್ನ ಫ್ರೆಂಡಾಗಿ ನೋಡಿದ್ದೀವಿ, ಒಬ್ಬ ಗುರುವಾಗಿ ನೋಡಿದ್ದೀವಿ, ಅದೇ ಈಗ ಒಬ್ಬ MD ಆಗಿ ನೋಡಿದ್ದೀವಿ. ಆ ಮೂರನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಅದು ಒಂದು ಪ್ಲಸ್ ಪಾಯಿಂಟ್ ನಮಗೆ. ಎರಡನೇದು ನಂದು ಜರ್ನಿ ಅಂತ ನೋಡ್ಕೊಂಬಂದರೆ ಕನ್ನಡ ಮೀಡಿಯಾದಲ್ಲಿ ಎಷ್ಟು ಜನ ಎಡಿಟರ್ಗಳಿದ್ದಾರೋ ಆಲ್ಮೋಸ್ಟ್ ಒಂದು 80% ಎಡಿಟರ್ಗಳ ಜೊತೆ ಕೆಲಸ ಮಾಡಿದ್ದೀನಿ. 80 ಅಲ್ಲ 100% ಮೋಸ್ಟ್ಲಿ ಈಗಿರೋ ಹಳಬರು ಸೇರಿದಂತೆ. GN ಮೋಹನ್ ಅವರು ಮೀಡಿಯಾಗೆ ಎಂಟ್ರಿ ಸಿಕ್ಕಿದ್ದು, HR ರಂಗನಾಥ್, KBN ಸ್ವಾಮಿ, ವಿಶ್ವೇಶ್ವರ ಭಟ್ಟು, ಇವರು ಯಾರು ನೆಕ್ಸ್ಟ್ ಸುಗತಾ ಶ್ರೀನಿವಾಸು, ಅನಂತ್ ಶನಿವಾರು. ಒಂದು ದೊಡ್ಡ ಎಡಿಟರ್ ಇದಾಗೋಗಿದೆ, ಜರ್ನಿ ಆಗೋಗಿದೆ. ಈಗ ಏನಂತಂದರೆ ಶಿವಸ್ವಾಮಿ ಸರ್ ಅಫ್ಕೋರ್ಸು ಅವರು ಎಡಿಟರ್ ಅನ್ನೋ ಪೋಸ್ಟಲ್ಲಿ ಇರಲಿಲ್ಲ ನಮ್ಮ ಜೊತೆ ಕೆಲಸ ಮಾಡುವ ದಿನಗಳಲ್ಲಿ, ಬಟ್ ಈಸ್ ಆ್ಯಕ್ಟಿಂಗ್ ಲೈಕ್ ಎ ಎಡಿಟರ್. ಇಲ್ಲಿ ಬಂದಾಗ ನಾವು ಈ ಹಿಂದೆ ಅಲ್ಲಿ ಏನೋ ಮಾಡಿದ್ವು, ಆ ಚಾನಲ್ ಏನೋ ಮಾಡಿದ್ವು, ಈ ಚಾನಲ್ ಏನೋ ಮಾಡಿದ್ವು, ಅವೆಲ್ಲ ಪಾಸ್ಟ್. ಈಗ ಪ್ರತಿಯೊಬ್ಬರದ್ದು ಆ ಒಂದು ಹಿಸ್ಟ್ರಿ ಇರುತ್ತೆ. ಈಗ ಏನಂದರೆ ಇದು ಹೊಸ ಚಾಲೆಂಜ್ ನಮಗೆ. ನಾವು ಈಗ ಮಾಡಬೇಕು ಆ್ಯಕ್ಚುಲಿ. ಯಾಕೆಂದರೆ ಇದುವರೆಗೂ ಮಾಡಿದ ಕ್ರೆಡಿಟನ್ನು ಯಾರ್ಯಾರಿಗೂ ಸಿಕ್ಕಿದೆ. ಕೆಲವು ನಾವು ತೊಗೊಂಡಿದ್ದೀವಿ, ಕೆಲವರು ಬೇರೆಯವ್ರು ತೋರಿಸಿ, ಅದು ಬಿಡಿ ಅದು. ಬಟ್ ಈಗ ಏನಂದರೆ ಈಗ ನಾವು ಮಾಡೋ ಕೆಲಸ, ನಾವು ಮಾಡೋ ಸಕ್ಸಸ್ಸು, ನಾವು ಮಾಡೋ ಚಾಲೆಂಜಸ್ಗಳನ್ನ ಅಚೀವ್ ಮಾಡೋದು, ಇದು ನಮ್ಮ ಮೊದಲನೇ ಚಾಲೆಂಜು ಆ ವಿಷಯದಲ್ಲಿ. ಅಂದರೆ ಈಗ ಕೆಲಸ ಮಾಡೋದು ಗ್ಯಾರಂಟಿ ಅನ್ನೋದು ನಮಗೋಸ್ಕರ ಕೆಲಸ ಮಾಡ್ತಿದ್ದೀವಿ.